Hi, Namaskara. This video is going to be completely different from what I've done before. ಈ ವಿಡಿಯೋದಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಗೇರ್ಸ್ ಇರ್ಬೋದು, ಲೈಕ್ ತೊಟ್ಲು, ಕಾರ್ ಸೀಟ್ ಇದನ್ನೆಲ್ಲ ತೋರಿಸೋಣ ಅಂತ. ಬಟ್ ಎವ್ರಿಥಿಂಗ್ ಈಸ್ ಇನ್ ಡಿಫ್ರೆಂಟ್ ಲೊಕ್ಯಾಲಿಟಿ. ಕಾರ್ ಸೀಟ್ ಕಾರಲ್ಲಿದೆ, ಆ್ಯಂಡ್ ದೆನ್ ಎಲ್ಲನೂ ಹೊತ್ಕೊಂಡು ಬಂದು ನನಗೆ ತೋರ್ಸೋಕ್ಕಾಗಲ್ಲ. ತೊಟ್ಲು ಅಮ್ಮನ ಮನೇಲಿದೆ, ಜೋಲಿ ನಮ್ಮ ಮನೇಲಿದೆ, ಸ್ಟ್ರೋಲರ್ ಮನೇಲಿದೆ. ಸೊ ಎಲ್ಲ ಒಂದೊಂದು ಕಡೆ ಲೊಕೇಶನಲ್ಲಿ ಇರೋದ್ರಿಂದ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಕಂಪೈಲೇಷನ್ ಆಫ್ ಡಿಫ್ರೆಂಟ್ ಕ್ಲಿಪ್ಸ್, ವಿಡಿಯೋ ಕ್ಲಿಪ್ಸ್. ಸೊ ನಾನೀಗ ಅಮ್ಮನ ಮನೇಲಿ ಇರೋದ್ರಿಂದ ಐ ಆಮ್ ಸ್ಟಾರ್ಟಿಂಗ್ ದ ವಿಡಿಯೋ ವಿತ್ ತೊಟ್ಲು. ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಹೆಲ್ಪ್ ಆಯಿತು, ಎಷ್ಟು ಹೆಲ್ಪ್ ಆಗಲಿಲ್ಲ ಅಂತ. ಲೆಟ್ಸ್ ಗೋ. ಸೊ ಇದು ಅವತ್ತೇ ತೋರಿಸಿರೋ ಹಾಗೆ ನಾವೆಲ್ಲ ಮಲಗಿರೋಂಥ ತೊಟ್ಲು. ಇದನ್ನು ಯೂಸ್ ಮಾಡಿದೆ ನಾನು. ಇನ್ನೊಂದು ಮರದ ತೊಟ್ಲು ಬೇರೆ ಇತ್ತು. ಶಿ ಡಿಡ್ಂಟ್ ಲೈಕ್ ಇಟ್ ಬಿಕಾಸ್ ತುಂಬ ಅದನ್ನು ಹಿಂಗೆ ತೂಗೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ತೊಟ್ಲನ್ನ ತುಂಬ ಚೆನ್ನಾಗಿ ತೂಗ್ಬೋದು. ಮಲ್ಕೋತಿದ್ಲು, ಬಟ್ ಸ್ವಲ್ಪ ದಿನ ಆದಮೇಲೆ ಶಿ ಡಿಡ್ಂಟ್ ಲೈಕ್ ಇಟ್. ಅಳಕ್ಕೆ ಶುರು ಮಾಡಿದ್ಲು ಅಥವಾ ಮಲ್ಕೋತಾ ಇರಲಿಲ್ಲ, ಆದರೆ ನಿದ್ದೆ ಮಾಡ್ತಾ ಇರಲಿಲ್ಲ. ಸೊ ಇದು ಆ್ಯಕ್ಚುಲಿ ಅಷ್ಟೊಂದು ನಂಗೆ ಉಪಯೋಗಕ್ಕೆ ಬಂದಿಲ್ಲ. ಬಟ್ ಈ ಥರ ನಮ್ಮಪ್ಪನ ಟ್ರಿಕ್ಸ್ ಇದೆಲ್ಲ, ಒಂದು ದಾರ ಕಟ್ಟಿಟ್ಬಿಡೋದು, ಸೊ ಅದನ್ನು ನಾವು ಮಲ್ಕೊಂಡಿಂದನೇ ತೂಗ್ಬೋದು, ಎದ್ದೇಳಬೇಕಾಗಿಲ್ಲ ಅಂತ. ಇದನ್ನು ಯೂಸ್ ಮಾಡಿದ್ದೀನಿ, ಬಟ್ ತುಂಬ ಏನು ಯೂಸ್ ಆಗಿಲ್ಲ. ಎರಡನೇ ಪ್ರಾಡಕ್ಟ್ ಇಸ್ ದಿಸ್ ಡಿಜಿಟಲ್ ವಾಚ್. ನನಗೆ ರಾತ್ರಿ ಹೊತ್ತಲ್ಲಿ ಮಲ್ಕೊಂಡಾಗ ಆ್ಯಂಡ್ ಯಾವಾಗಲೂ ನಾನು ಅವ್ಳಿಗೆ ಎಷ್ಟು ಹೊತ್ತಿಗೆ ಫೀಡ್ ಮಾಡ್ತೀನಿ, ಫಾರ್ಮುಲಾ ಫೀಡ್ ಮಾಡೋದ್ರಿಂದ ಟೈಮಿಂಗ್ಸ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಬಿಕಾಸ್ ಅವಳು ಅಳ್ತಿದ್ದಾಳೆ ಅಂದಾಗೆಲ್ಲ ಫಾರ್ಮುಲಾ ಕೊಡೋಕ್ಕಾಗಲ್ಲ. ಫಾರ್ಮುಲಾ ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಹಾಗಾಗಿ ಆ್ಯಂಡ್ ಎಲ್ಲದಕ್ಕೂ ಒಂದು ಟೈಮ್ ನೋಡ್ಕೊಳ್ಬೇಕಾಗತ್ತಲ್ಲ, ಅದಕ್ಕೆ ನನಗೆ ಈ ಡಿಜಿಟಲ್ ವಾಚ್ ತುಂಬ ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ಐ ಹ್ಯಾಡ್ ಬಾಟ್ ದಿಸ್ ಫಾರ್ ಮೈ ವಾಕಿಂಗ್ ಪರ್ಪಸ್. ಅಂದರೆ ವಾಕ್ ಮಾಡಿದಾಗ ಸ್ಟೆಪ್ಸ್ ಕೌಂಟ್ ಆಗೋದಕ್ಕೆ ಅಂತ ತೊಗೊಂಡಿದ್ದೆ. ಮಣ್ಣಂಗಟ್ಟಿ ಏನೂ ಆಗಿಲ್ಲ, ಸುಮ್ಮನೆ ಕೈ ಮೂವ್ ಮಾಡಿದ್ರೆಲ್ಲ ಸ್ಟೆಪ್ಸ್ ಕೌಂಟ್ ಆಗಿಬಿಡುತ್ತೆ. ಬಟ್ ರಾತ್ರಿ ಹೊತ್ತು ಫೀಡ್ ಮಾಡಬೇಕಾದ್ರೆ ಆ್ಯಂಡ್ ದಿಸ್ ಇಸ್ ವಾಟರ್ ಪ್ರೂಫ್. ನಾನು ಅವಳಿಗೆ ಸ್ನಾನ ಮಾಡಿಸ್ತಾನು ಇಟ್ಕೊಂಡಿರ್ತೀನಿ. ತುಂಬ ಹೆಲ್ಪ್ ಆಗಿದೆ ನನಗೆ. ಸೊ ಒನ್ ವಾಚ್, ಯಾಕಂದರೆ ನಾನು ಒಂದೊಂದ್ಸತಿ ಕೈಯಲ್ಲಿ ಮೊಬೈಲ್ ಯಾವಾಗಲೂ ಇರಲ್ಲ, ಅವಾಗ ಹೀಗೆಲ್ಲ ಮಾಡ್ಕೊಂಡಿದ್ದೆ, ಮೂಗ್ ಟಚ್ ಮಾಡಿ ನೋಡ್ಕೊಳ್ಳೋದೆಲ್ಲ ಇದೆ. ದಿಸ್ ಹಸ್ ಬೀನ್ ವೆರಿ ಯೂಸ್. ದಿಸ್ ಇಸ್ ಬಟ್ ಬೇಬಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಸೋಲ್ ಸ್ಲಿಂಗ್ಸ್ನ ಹೇಗೆ ಈ ಥರ ಮಾಡ್ಕೊಂಡು ಮಗುನ ಕೂರಿಸ್ಕೊಳ್ಳೋದು ಅಂತ. ಐ ರಿಯಲಿ ಲೈಕ್ ಇಟ್, ಸೊ ಐ ಪರ್ಚೇಸ್ ದ ಆ್ಯಕ್ಚುಲ್ ಪ್ರಾಡಕ್ಟ್. ಯು ಕ್ಯಾನ್ ಸಿ ದಿಸ್ ಇಸ್ ಬಟ್ ಬೇಬಿ. ಬ್ರೀಫ್ ಆಗಿ ಹೇಳ್ತೀನಿ. ಸೊ ದಿಸ್ ಹ್ಯಾಸ್ ಗಾಟ್ ಅ ಡೈಪರ್, ಏನಂತಾರೆ, ಪಾಕೆಟ್, ವೇರ್ ಯು ಕ್ಯಾನ್ ಸ್ಟೋರ್ ಲೈಕ್ 2 ಡೈಪರ್ಸ್ ಆ ಥರ ಎಲ್ಲ ಇಟ್ಕೊಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ಮೊಬೈಲ್ ಇಟ್ಕೊಳ್ಬೋದು. ದೇರ್ ಇಸ್ ಒನ್ ಮೋರ್ ಪಾಕೆಟ್ ಹಿಯರ್. ಆ್ಯಂಡ್ ದೆನ್ ಇದೊಂದು ಒಳಗೆ ಹಾಕ್ಕೊಳ್ಬೋದು, ಬೇಕಂದರೆ ಬಾಟಲ್ ಇಟ್ಕೊಳ್ಳೋದಕ್ಕೆ, ಫೀಡಿಂಗ್ ಬಾಟಲ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ಇಲ್ಲೂ ಒಂದು ಏನಾದರೂ ಇಟ್ಕೊಳ್ಳೋಕ್ಕೆಲ್ಲ ಇದೆ, ರ್ಯಾಟಲ್ಲೆಲ್ಲ ಇಟ್ಕೊಳ್ಬೋದು. ಸೊ ದಿಸ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್. ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್, ಅದನ್ನ ನೋಡಲೇಬೇಡಿ. ಇಟ್ಸ್ ಅ ಖಯಾಸ್. ಸೊ ಇದು ಕೂಡ ತುಂಬ ಹೆಲ್ಪ್ ಆಗಿದೆ. ಯು ಕ್ಯಾನ್ ಚೆಕ್ ದಿಸ್ ಔಟ್. ವೆಬ್ಸೈಟಲ್ಲಿ ನೋಡಬಹುದು. ನಾನು ಪ್ರಾಕ್ಟಿಕಲಿ ಯೂಸ್ ಮಾಡ್ತಿರೋದ್ರಿಂದ ಎಲ್ಲ ಭಾರನೂ ಇಲ್ಲಿಗೆ ಬೀಳುತ್ತೆ. ಆ್ಯಂಡ್ ದ ಓನ್ಲಿ ಟ್ರಿಕ್ ಇಸ್ ಟು ವೇರ್ ಇಟ್ ಆಸ್ ಹೈ ಆಸ್ ಪಾಸಿಬಲ್. ಸೊಂಟಕ್ಕೆ ಹಾಕೋಬಾರ್ದು. ಇದನ್ನ ಎಷ್ಟು ಮೇಲಾಗುತ್ತೆ ಅಷ್ಟು ಮೇಲೆ ಹಾಕೊಳ್ಬೇಕು, ಯಾಕಂದ್ರೆ ಅವ್ರು ವೇಟ್ ಬಿಟ್ಕೊಳ್ಳೆ ಸ್ವಲ್ಪ ಕೆಳಗೆ ಹೋಗುತ್ತೆ ಹಿಂಗೆ. ಸೊ ಇಲ್ಲಿ ಇಟ್ಕೊಂಡು ಸೈಡ್, ನಾನಂತೂ ಜನರಲಿ ಹಿಂಗೆ ಇಟ್ಕೊಂಡು ಏನಾದರೂ ಕೆಲಸ ಇದೆ ಮಾಡ್ಕೊಳ್ತೀನಿ. ಬಟ್ ನನ್ನ ಮಗಳು ಎಷ್ಟು ತರಲೆ ಇದ್ದಾಳೆ ಅಂತಂದರೆ ಅದರಲ್ಲೇ ಪಟ್ ಅಂತ ಹೊಡಿತಾಳೆ, ಹಿಂಗೆ ಕೂತ್ಕೊಂಡು ಕೈಯಲ್ಲಿ ಪಟ್ ಅಂತ ಹೊಡಿತಾಳೆ. ಸೊ ಪ್ರಿಟ್ ಕೇರ್ಫುಲ್ ಅದ್ರ ಬಗ್ಗೆ. ಬಟ್ ಎತ್ಕೊಳ್ಳೋಕೆ ತುಂಬ ಕಂಫರ್ಟಬಲ್ ಇದೆ. ಬೆಳಿಗ್ಗೆನ ಹಾಕೊಂಡ್ಬಿಟ್ರೆ ಏನಾದರೂ ಇವಾಗ ಅವಳು ಎತ್ಕೊಳ್ಬೇಕಂದ್ರೆ ಪಟ್ ಅಂತ ಎತ್ಕೋತೀನಿ. ಅವಳು ಮತ್ತೆ ಕೆಳಗಡೆ ಇಟ್ಟರೆ ಅವಳನ್ನ ಇದು ಅಡ್ಡ ಆಗ್ತಿರುತ್ತಲ್ಲ, ನಾನು ಮತ್ತೆ ತೆಗೆದು ಹಾಕಿ ಮಾಡೋದಿಲ್ಲ. ಜನರಲಿ ಒಂದ್ಸತಿ ಹಾಕೊಂಡು 2-3 hours ಹಾಗೆ ಹಾಕೊಂಡಿರ್ತೀನಿ. ಐ ಜಸ್ಟ್ ಆನ್ ಇಟ್ ಲೈಕ್ ದಿಸ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಮೈ ವರ್ಕ್. ಅದಿರುತ್ತೆ ಅದ್ರ ಪಾಡಿಗೆ. ಮತ್ತೆ ಅವ್ಳು ಬೇಕು ಅಂದಾಗ ಹಿಂಗೆ ಮಾಡ್ಕೊಂಡು ಕೂರಿಸ್ಕೊಳ್ತೀನಿ. ತುಂಬ ಯೂಸ್ ಆಗಿದೆ. ನನ್ನ ಹತ್ರ 2 ಬೇಬಿ ಕ್ಯಾರಿಯರ್ಸ್ ಇದೆ. ಒಂದು ಹಿಪ್ ಕ್ಯಾರಿಯರ್, ಇದು ಬಟ್ ಬೇಬಿ ಕಂಪ್ನಿಯಿಂದ ತೊಗೊಂಡಿದ್ದು. ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ ದ್ಯಾಟ್. ದೇರ್ ಆರ್ ಕಪಲ್ ಆಫ್ ಕಂಪನೀಸ್. ಶಿಶು ಕ್ಯಾರಿಯರ್ ಅಂತ ಇದೆ, ತೂಕ್ ಅಮ್ಮ ಅಂತ ಪಾವೈ ಅನ್ನೋ ಕಂಪನಿಯಿಂದ ಇದೆ. ಆಮೇಲೆ ಇನ್ನೂ ಒಂದು ಮಮ ಕ್ಯಾರಿಯರ್ ಅಂತನಾ ಸಮಥಿಂಗ್, ಈ ಥರ ಬೇರೆ ಬೇರೆ ಕಂಪ್ನಿಗಳದಿದೆ. ನಾನು ಬಟ್ ಬೇಬಿ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇನ್ನೊಂದು ಕ್ಯಾರಿಯರ್ ಸೋಲ್ ಸ್ಲಿಂಗ್ಸ್. ಇದರಲ್ಲಿ ಕಂಪ್ಲೀಟಾಗಿ ಮಗುಗೆ ಕೂರಿಸ್ಕೊಂಡ್ರೆ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಆ ಥರ ಅಂದರೆ ಕೂರಿಸ್ಕೊಂಡು ನಾವು ಗಾಡಿನೂ ಓಡಿಸ್ಬೋದು, ಆ ಥರ 2 wheeler ಎಲ್ಲ ಹಾಕೊಂಡು ಓಡಿಸ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಮೀರಾ ಡಸನ್ ಲೈಕ್ ದಿಸ್. ಕೂತ್ಕೋತಾಳೆ, 15 ನಿಮಿಷ ಕೂತ್ಕೋತಾಳೆ, ಆಮೇಲೆ ಅವ್ಳಿಗೆ ಕೈಯೆಲ್ಲ ಸ್ಟ್ರೆಚ್ ಮಾಡಬೇಕು. ಅವ್ಳಿಗೇನೋ ಕಟ್ ಹಾಕ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೋ ಏನೋ. ನನಗೆ ತುಂಬ ಇಷ್ಟ, ಹಾಗೆ ಇಟ್ಕೊಂಡಿದ್ದೀನಿ. ಸೊ 4 ತಿಂಗಳಾಯ್ತು ಇದನ್ನ ತೊಗೊಂಡು. ಇದಕ್ಕೆ ಕಂಪೇರ್ ಮಾಡಿದ್ರೆ ಬಟ್ ಬೇಬಿ ತುಂಬ ಯೂಸ್ ಆಗಿದೆ. ಬಟ್ ಬೇಬಿಲಿ ನಾವೇ ಹಿಡ್ಕೊಳ್ಬೇಕು, ದೇರ್ ಇಸ್ ನೋ ಪ್ರೊಟೆಕ್ಷನ್. ಇದನ್ನಾದರೆ ಹಾಕೊಂಡ್ಬಿಟ್ರೆ ಆಯಿತು. ವಿ ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್. ಈಗ ಅಡುಗೆ ಮಾಡ್ತಾ ಆ ಥರ ಎಲ್ಲ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಸೋಲ್ ಸ್ಲಿಂಗ್ಸ್.
ಅನ್ಫಾರ್ಚುನೇಟ್ಲಿ ನನಗೆ ಹೆಲ್ಪ್ ಆಗಿಲ್ಲ. ನಾನು ಈ ಸ್ಟ್ರೋಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ 2 ಸ್ಟ್ರೋಲರ್ಸ್. ಒಂದು ನನ್ನ ಕಸಿನ್ ಕೊಟ್ಟಿದ್ದು, ಇಟ್ ವಾಸ್ ಬಾಟ್ ಇನ್ UK. ಅದನ್ನು ಕೂಡ ಒಂದು 10 ವರ್ಷ ಹಳೆಯದು. ಇದು ಕೂಡ 10 ವರ್ಷ ಹಳೆಯದು. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ನಾನು ಅಮ್ಮ ಮನೆ ಮತ್ತೆ ನಮ್ಮನೆ ಹೋಗ್ತಾ ಇರ್ತೀನಿ, ಸೊ ಪ್ರತಿ ಸತಿ ತೊಗೊಂಡು ಹೋಗೋ ಕಷ್ಟ ಆಗತ್ತೆ ಅಂತ ಅಲ್ಲೊಂದು ಇಲ್ಲೊಂದು ಯೂಸ್ ಮಾಡ್ತಾ ಇದ್ದೀನಿ. ಈಗಿನ ಸ್ಟ್ರೋಲರ್ಗಳಲ್ಲಿ ಐ ಥಿಂಕ್ ಇನ್ನೂ ಜಾಸ್ತಿ ಈ ಥರ ರೇರ್ ವ್ಯೂ ಅದರೆಲ್ಲ ಮಾಡ್ಬೋದು ಅನ್ಸುತ್ತೆ, ನಾವೇ ತಳ್ಕೊಂಡು ಹೋಗೋಂಗೆ. ಇದು ಬರೀ ಲೈಕ್ ಫ್ರಂಟಲ್ಲಿ ಹಿಂಗೆ ಕೂರಿಸ್ಕೊಂಡು ನಾನು ಹಿಂದೆ ತಳ್ಕೊಂಡು ಹೋಗೋ ಥರ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಲೈಕ್ ಎನಿ ಅದರ್ ಸ್ಟ್ರೋಲರ್ ಇದೆಲ್ಲ ಇದೆ. ಐ ಥಿಂಕ್ ಇದ್ರಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ವೀಲ್ಸ್ ಹೇಗಿದೆ ಅಂತ ಆ್ಯಂಡ್ ಸಸ್ಪೆನ್ಷನ್ ಹೇಗಿದೆ ಅಂತ. ಬೇಸಿಕ್ ಅಷ್ಟೇ ನೋಡಬೇಕಾಗಿರೋದು ಅನ್ಸುತ್ತೆ. ಮತ್ತೆಲ್ಲ ಡಿಸೈನ್, ಕಲರ್, ಕಂಫರ್ಟ್, ಪೊಸಿಷನ್ ಕರೆಕ್ಟ್. ಇದ್ರಲ್ಲಿ ಡಿಫ್ರೆಂಟ್ ಪೊಸಿಷನ್ಸ್ ಇದೆ. ಕುತ್ಕೊಳ್ಬೋದು, ಹೀಗೆ ಮಲ್ಕೊಳ್ಬೋದು, ಎಲ್ಲನೂ ಇದೆ. ಈಗ ಬರ್ತಿರೋ ಸ್ಟ್ರೋಲರ್ಗಳಲ್ಲಿ ಇನ್ನೂ ತುಂಬ ಆಪ್ಷನ್ಸ್ ಇದೆ ಅನ್ಸುತ್ತೆ. ಐ ಆಮ್ ರಿಯೂಸಿಂಗ್ ದಿಸ್. ಸೊ ಇದು ನನ್ನ ಇನ್ನೊಂದು ಸ್ಟ್ರೋಲರ್. ಇದು ನನ್ನ ಕಸಿನ್ ಹತ್ರ ತೊಗೊಂಡಿದ್ದು ನಾನು. ಇದಕ್ಕೂ ಮತ್ತು ಆ ರೆಡ್ ಒನ್ಗೂ ಇರೋ ವ್ಯತ್ಯಾಸ ಏನಂತಂದರೆ ಇದರದ್ದು ಕವರಿಂಗ್ ಇದೆಯಲ್ಲ, ಇದು ದಿಸ್ ಇಸ್ ಮೋರ್ ಸ್ಟರ್ಡಿ ಇದು. ಆ್ಯಂಡ್ ಬೇಸ್ ಆ್ಯಂಡ್ ಬ್ಯಾಕ್ ಸ್ವಲ್ಪ ಹಾರ್ಡ್ ಇದೆ. ಹಾರ್ಡ್ ಅಂತಂದರೆ ಹೇಗೆ ಹೇಳಿ, ಒಂದು ಸಪೋರ್ಟ್ ಇದೆ ಇದರಲ್ಲಿ. ಅದು ಬಟ್ಟೆದು, ಇಟ್ ಟೇಕ್ಸ್ ದ ಶೇಪ್ ಆಫ್ ದ ಬಾಡಿ, ರೆಡ್ ಒನ್. ಇದು ಸ್ವಲ್ಪ ಹಾರ್ಡ್ ಇದೆ. ಆ್ಯಂಡ್ ಚಕ್ರ, ಇದು ಡಬಲ್ ಚಕ್ರ ಇದೆ. ಅದು ಹಿಂದೆ ಮಾತ್ರ 2 ಚಕ್ರ, ಮುಂದೆ 1 ವೀಲ್ ಇರೋದು. ಸೊ ನಂಗೆ ತಳ್ಕೊಂಡು ಹೋಗೋಕ್ಕಲ್ಲ, ಆ್ಯಕ್ಚುಲಿ ದಿಸ್ ಇಸ್ ಮೋರ್ ಹೆಲ್ಪ್ಫುಲ್. ಇದಕ್ಕೂ ಫುಟ್ ರೆಸ್ಟ್ ಇದೆ, ಅದಕ್ಕೂ ಎಲ್ಲ ಇದೆ. ಸೊ ದಿಸ್ ಇಸ್ ದಿ ಅದರ್ ಡಿಸೈನ್. ಎರಡೂ ನಾನು ಹಳೆದು ಯೂಸ್ ಮಾಡ್ತಿರೋದ್ರಿಂದ ರೇರ್ ವ್ಯೂ ಆ್ಯಂಡ್ ಮುಂದೆ ಹೀಗೊಂದೆಲ್ಲ ಬರುತ್ತೆ, ಅದೆಲ್ಲ ಏನಿಲ್ಲ ಇದೆ. ಇನ್ನೊಂದು ನಂಗೆ ತುಂಬ ಯೂಸ್ ಆಗಿರೋದು ಅಂತಂದರೆ ಈ ಡೈಪರ್ ಸ್ಟೇಷನ್. ಇದು ನನ್ನ ಕಸಿನ್ ಪುಟ್ಟಕ್ಕ ಗಿಫ್ಟ್ ಮಾಡಿರೋದು ನನಗೆ US ಇಂದ. ದಿಸ್ ಇಸ್ ವೆರಿ ನೈಸ್. ಎಲ್ಲಾದರೂ ಹೋಗ್ತೀವಿ, ನನಗೆ ಮಕ್ಳನ್ನ ಮಲಗಿಸೋದಕ್ಕೆ ಲೈಕ್ ಎಲ್ಲ ಕಡೆ ಮಲಗಿಸೋಕ್ಕಾಗಲ್ಲ, ಅಥವಾ ಕಾರಲ್ಲಿ ಇರ್ತೀವಿ, ಮಲಗಿಸಿದ್ರೆ ಡೈಪರ್ ಚೇಂಜ್ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಆ ಮೊಮೆಂಟಲ್ಲಿ ಸುಸು ಮಾಡಿಬಿಡ್ತಾರೆ. ಸೊ ದಿಸ್ ಇಸ್ ಲೈಕ್ ದಿಸ್. ಈ ಥರ ಓಪನ್ ಮಾಡಿ ಇನ್ನೊಂದು ಸಣ್ಣ ತಲ್ಬಿನ ಥರ ಇದೆ, ಅಂದರೆ ಕುಷನ್ ಇದೆ, ಇದರಲ್ಲಿ ಮಲಗಿಸ್ತೀರಾ. ಆ್ಯಂಡ್ ಇಲ್ಲೇ ಡೈಪರ್ ಇಟ್ಕೊಳ್ಬೋದು. ಇಲ್ಲಿ ಡೈಪರ್ ಇಟ್ಕೊಳ್ಬೋದು. ಇಲ್ಲೇನಾದರೂ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲೇನಾದರೂ ಇಟ್ಕೊಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ಚಿಕ್ಕ ಬರ್ಬ್ ಕ್ಲಾತ್ ಆ ಥರದ್ದೆಲ್ಲ ಇಟ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ಮಲಗಿಸಿ ನಿಮ್ದೆಲ್ಲ ಆದಮೇಲೆ ವಾಪಸ್ ಯು ಕ್ಯಾನ್ ಫೋಲ್ಡ್ ಇಟ್. ಇಟ್ಸ್ ವೆರಿ ಕಾಂಪ್ಯಾಕ್ಟ್. ಆ್ಯಂಡ್ ಇಲ್ಲೇ ವೆಟ್ ಟಿಶ್ಯೂಸ್ ಕೂಡ ಇಟ್ಕೊಳ್ಬೋದು. ಇಟ್ಸ್ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ಹಿಂಗೆ ಕ್ಯಾರಿ ಮಾಡ್ಬೋದು, ನಿಮ್ಮ ಡೈಪರ್ ಬ್ಯಾಗಲ್ಲಿ ಇಟ್ಕೊಳ್ಬೋದು. ದಿಸ್ ಇಸ್ ಆಲ್ಸೋ ವೆರಿ. ನಾನು ಮಗಳ ಜೋಲಿ ಸೆಟಪ್ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಹೆಲ್ಪ್ ಆಗಿದೆ. ದ ಬೆಸ್ಟ್ ಥಿಂಗ್ ಇಸ್ ಇಟ್ ಇಸ್ ಪೋರ್ಟೇಬಲ್, ಎಲ್ಲಿ ಬೇಕೋ ತೊಗೊಂಡು ಹೋಗ್ಬೋದು. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬಿಕಾಸ್ ಮಗಳು ಮಲ್ಕೊಂಡಿದ್ದಾಳೆ. ತೋರಿಸ್ತೀನಿ. ಸೊ ಇದರಲ್ಲಿ 3 ಪಾರ್ಟ್ಸ್ ಇದೆ. ಒನ್ ಇಸ್ ರಾಡ್ ಆ್ಯಂಡ್ ಇನ್ನೊಂದು ಸ್ಪ್ರಿಂಗ್ ಆ್ಯಂಡ್ ದೆನ್ ಬಟ್ಟೆ, ಅಥವಾ ಇದು ಕೂಡ ರೆಡಿಮೇಡ್ ಸಿಗುತ್ತೆ. ಅದು ಸ್ಪನ್ ಇರುತ್ತೆ, ಕಾಟನ್ ಇರಲ್ಲ. ಅದಕ್ಕೆ ನಾನು ಇದೆರಡನ್ನು ಮಾತ್ರ ತೊಗೊಂಡಿದ್ದೀನಿ. ಹೋಲ್ ಸೆಟಪ್ಪೇ ಸಿಗುತ್ತೆ ಅಮೆಝಾನಲ್ಲಿ. ಓಕೆ, ಸೊ ವಾಟ್ ಯು ಡೂ, ಇಲ್ಲಿ ನೋಡ್ಬೋದು 6 ಅಂಥದ್ದಿದು. ಆ್ಯಕ್ಚುಲಿ ಹೀಗೆ ಸ್ಟ್ರೇಟ್ ರಾಡ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸ್ಟ್ರೇಟ್ ರಾಡ್ ಇಲ್ಲ ಈ ಮನೇಲಿ, ಹಾಗಾಗಿ ಈ ಥರ ಇದೆ. ಇಲ್ಲಿಂದ ಸ್ಪ್ರಿಂಗ್ ಒಳಗಡೆ ಮಲ್ಕೊಂಡಿದ್ದಾಳೆ. ಒಳಗಡೆ ಒಂದು ನಾವು ತಲ್ದಿಂಬು ಥರನೇ ಒಂದು ದೊಡ್ಡ ಕಾಟನ್ ಬೆಡ್ ಮಾಡಿಸಿದ್ವಿ ಒಳಗಡೆ, ಬಿಕಾಸ್ ಅವಳು ಬರೀ ಜೋಲಿಲಿ ಮಲ್ಕೊಳ್ಳೋದು ಇಷ್ಟ ಇಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಇದಕ್ಕೆ ಒಂದು ನಮ್ಮಪ್ಪ ಹಗ್ಗ ಕಟ್ಟಿದ್ದಾರೆ, ಒಂದು ಸಣ್ಣದು ಏನೋ ಒಂದು ಕಟ್ಟಿದ್ದೀವಿ. ಸೊ ಸುಮ್ಮನೆ ಯು ಕ್ಯಾನ್ ಸಿ ಜಸ್ಟ್ ಅ ಸ್ಮಾಲ್ ಮೂಮೆಂಟ್ ಈ ಸ್ಪ್ರಿಂಗ್ನ ಹಿಂಗೆ ಮಾಡುತ್ತೆ. ಸೊ ನಾನು ಮಲ್ಕೊಂಡಿದ್ದಾಗ್ಲೂ ಅಲ್ಲಿ ಆ ಕಡೆ ಮಲ್ಕೊಂಡಿದ್ದೂ ಈ ಥರ ಮಾಡ್ಬೋದು. ಈ ಥರ ಸೆಟಪ್ ನಮ್ಮಪ್ಪ ಮಾಡಿಕೊಟ್ಟಿರೋದು. ಆ್ಯಂಡ್ ಇದನ್ನು ಕಟ್ಟಬೇಕಾದ್ರೂ ಅಷ್ಟೇ, ಇಲ್ಲಿ ಒಂದು ಸಣ್ಣ ಗಂಟು, ಬಿಕಾಸ್ ಕೆಳಗೆ ಬೀಳಬಾರ್ದು ಅಂತ. ಆ್ಯಂಡ್ ಈ ಕಡೆಯಿಂದ ನಾವು ದೊಡ್ಡ ಬೇಬಿಗೆ ತಾಗದೇ ಇರೋಂಥ ಪಿನ್ಗಳು ಬರುತ್ತೆ. ಸೊ ಅದನ್ನು ತೊಗೊಂಡು ಈ ಕಡೆ ಕವರ್ ಮಾಡಿದ್ದೀವಿ, ಸೊ ದಟ್ ಅವಳು ಹೀಗೆ ಬೀಳಲ್ಲ ಅಂತ. ಬಟ್ ಓವರಾಲ್ ನೋಡ್ಬೋದು ಈ ಕಡೆ ಸ್ವಲ್ಪ ಎತ್ತರ ಇರಬೇಕು, ಆವಾಗ ಉಸಿರಾಡೋಕ್ಕೆ ಈಸಿ ಆಗುತ್ತಿಲ್ಲ. ಫ್ಲ್ಯಾಟ್ ಇರಬಾರ್ದು, ಒಂದು ಸ್ವಲ್ಪ ತಲೆ ಹತ್ತಿರ ಎತ್ತರ ಇರಬೇಕು. ನಾವು ಕೆಳಗಡೆ ಒಂದು ಪಂಚೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಅಲ್ಲಿ ತಲೆ ಇರೋ ಜಾಗಕ್ಕೆ. ಸೊ ದಿಸ್ ಈಸ್ ಮೈ ಜೋಲಿ ಸೆಟಪ್ ಆ್ಯಂಡ್ ತುಂಬ ಹೆಲ್ಪ್ ಆಗಿದೆ. ಬಾಟಲ್ ಫೆಡ್ ಬೇಬಿಗೆ ದಿಸ್ ಸೆಟಪ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಫ್ಲಾಸ್ಕ್ ಇರಬೇಕು, ಫ್ಲಾಸ್ಕಲ್ಲಿ ಕರೆಕ್ಟ್ ಟೆಂಪ್ರೇಚರ್ದು ನೀರಿರಬೇಕು. ಸೊ ಹ್ಯಾವಿಂಗ್ ಅ ಫ್ಲಾಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದು ಹೆಲ್ಪ್ ಆಗಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ.
ಆ್ಯಂಡ್ ಮುಂಚೆ ಎಲ್ಲ ಒಂದು ಬಟ್ಟೆ ಹಾಕ್ಬಿಟ್ಟು ಅದರಲ್ಲಿ ನಾನು ಬಾಟಲ್ಸ್ ಇಡ್ತಾ ಇದ್ದೆ. ಬಟ್ ಅದರಲ್ಲಿ ಒಣಗೋದಕ್ಕೂ ಇದರಲ್ಲೂ ಒಣಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ದಿಸ್ ಈಸ್ ಆಲ್ಸೋ ಪೋರ್ಟೇಬಲ್. ಅಮೆಝಾನಲ್ಲಿ ಸಿಗುತ್ತೆ, ವೆರಿ ಸಸ್ತಾ, ತುಂಬ ಬೇರೆ ಬೇರೆ ಡಿಸೈನ್ಗಳೆಲ್ಲ ಇದೆ. ಸೊ ಈ ಥರದ್ದು ನಾನು 2 ತೊಗೊಂಡಿದ್ದೀನಿ. ಸೊ ಈ ಥರ ಒಣಗಿ ಹಾಕಿದ್ರೆ ತುಂಬ ಬೇಗ ಒಣಗುತ್ತೆ, ಡ್ರೈ ಆಗುತ್ತೆ. ಆ್ಯಂಡ್ ನಾನು ಸ್ಟೆರಿಲೈಸರ್ ತೊಗೊಂಡಿಲ್ಲ. ನಮ್ಮ ಮನೇಲಿ ಈ ಥರದ್ದು ಒಂದು ಪಾತ್ರೆ, ಇದಕ್ಕೆ ಮುಚ್ಚಳ ಕೂಡ ಇದೆ. ಸೊ ಈ ಥರ ಪಾತ್ರೆ ಇರುತ್ತೆ. ನಾನು ಇದರಲ್ಲಿ ಕುಡಿಯೋ ನೀರು ಹಾಕಿ ಚೆನ್ನಾಗಿ ಕುದಿಸಿ ಆಫ್ ಮಾಡಿ ಇಮಿಡಿಯೇಟ್ಲಿ ಬಾಟಲ್ಸು, ಅವಳದು ಪ್ಯಾಸಿಫೈಯರ್ ಎಲ್ಲ ಇದರಲ್ಲೇ ಹಾಕ್ತೀನಿ. ದಿಸ್ ಈಸ್ ಹರ್ ಟೀತರ್. ಸೊ ಎಲ್ಲನೂ ಸ್ಟೆರಿಲೈಸ್ ಮಾಡ್ತೀನಿ. ಸೊ ಇದು ಕೂಡ ತುಂಬ ಹೆಲ್ಪ್ ಆಗಿದೆ. ನಾನು ಸೆಪ್ರೇಟ್ ಸ್ಟೆರಿಲೈಸರ್ ತೊಗೊಂಡಿಲ್ಲ, ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕಾಟನ್ ದುಪ್ಪಟಿಗಳು, ಕ್ವಿಲ್ಟ್ ಥರ. ಇದರಲ್ಲಿ ಹಾಕಿ ಮುಂಚೆ ಮಲಗಿಸ್ತಾ ಇದ್ದೆ ಅವಳನ್ನ, ಬರೀ ಮಲ್ಕೊಳ್ತಿರ್ಬೇಕಾದ್ರೆ. ಅಂದರೆ ಜಾಸ್ತಿ ಮೂಮೆಂಟ್ ಏನೂ ಇರಲಿಲ್ಲ ಅನ್ಬೇಕಾದ್ರೆ ಇದರಲ್ಲಿ ಮಲಗಿಸ್ತಾ ಇದ್ದೆ, ತುಂಬ ಹೆಲ್ಪ್ ಆಗೋದು. ಅದಾದಮೇಲೆ ಚಾಪೆಲಿ ಮಲಗಿಸ್ತಾ ಇದ್ದೆ. ಬಟ್ ಡೈಪರ್ ಫ್ರೀ ಟೈಮ್ ಬಿಟ್ಟರೆ ಚಾಪೆನ ತೊಳಿಯೋಕ್ಕಾಗಲ್ಲ, ಅದು ಹುಲ್ಲಿನ ಚಾಪೆ. ಐ ಹ್ಯಾವ್ ಟು ವಾಶ್ ಇಟ್. ಅದು ಸ್ವಲ್ಪ ತಲೆನೋವು. ಸೊ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಈಗ ಐ ಹ್ಯಾವ್ ಬಾಟ್ ದಿಸ್ ಮ್ಯಾಟ್. ಇದು ಒಳಗಡೆ ಥರ್ಮೋಕೋಲ್ ಥರ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಏನು ಮೆಟೀರಿಯಲ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಮೇಲ್ಗಡೆ ಒಂದು ಲೇಯರ್ ಇದೆ, ಇನ್ನೂ ಅಗಲ ಆಗುತ್ತೆ. ಸೊ ಎಲ್ಲ ತೋರಿಸೋಣ ಅಂತ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಡೈಪರ್ ಫ್ರೀ ಟೈಮ್ ಬಿಡ್ಬೋದು. ಗ್ರಿಪ್ ನೋಡ್ಬೋದು, ಇದರಲ್ಲಿ ಗ್ರಿಪ್ ಇದೆ ಅವಳಿಗೆ ಮುಂದೆ ಹೋಗೋದಕ್ಕೆ, ಅದಕ್ಕೆಲ್ಲ. ಸೊ ಈಗ ಕರೆಂಟ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕಾರಲ್ಲಿ ಹೋಗ್ತಾ ಅಥವಾ ಎಲ್ಲಾದರೂ ಲೈಕ್ ಹಾಸಬೇಕೋ, ಬೆಚ್ಚಗೆ ಮಲಗಿಸ್ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಳು ಮೂಮೆಂಟ್ ಇಲ್ದಾಗ ಇದು ತುಂಬ ಯೂಸ್ ಆಯಿತು. ಬಟ್ ಮೂಮೆಂಟ್ ಶುರು ಆದಮೇಲೆ ಆಮೇಲೆ ಡೈಪರ್ ಫ್ರೀ ಟೈಮೆಲ್ಲ ಬಿಡೋದಕ್ಕೆ ಈ ಮ್ಯಾಟ್, ಅವಳದು ಪ್ಲೇ ಮ್ಯಾಟ್ ಇದೆಯಲ್ಲ, ಇದು ಯೂಸ್ ಆಗ್ತಾ ಇದೆ. ದಿಸ್ ಇಸ್ ಅವೈಲೇಬಲ್ ಆನ್ ಅಮೆಝಾನ್. ಈ ಪರ್ಟಿಕ್ಯುಲರ್ ವಿಡಿಯೋ ಇಸ್ ಅ ಕಂಪೈಲೇಷನ್ ಆಫ್ ಡಿಫ್ರೆಂಟ್ ವಿಡಿಯೋಸ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್, ಡಿಫ್ರೆಂಟ್ ಔಟ್ಫಿಟ್ ಎಲ್ಲನೂ ತುಂಬ ಕ್ಯಾಂಡಿಡ್ ಆಗಿ ಮಾಡಿದ್ದೀನಿ. ಹೇಗೆ ಅನಿಸ್ತು ನನಗೆ ಇದಿಷ್ಟು ವಿಷಯಗಳನ್ನ ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬ ಹೆಲ್ಪ್ ಆಗಿದೆ. ನಿಮ್ಮ ಹತ್ರ ಇನ್ಯಾವುದಾದ್ರು ಫಂಕಿ ಪ್ರಾಡಕ್ಟ್ ಇದೆ ಆ್ಯಂಡ್ ಚೆನ್ನಾಗಾಗುತ್ತೆ, ಮಗು ಜೊತೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.